ತಿರುಮಕೂಡಲು ನರಸೀಪುರ ಬಾಲಕೃಷ್ಣ ಅಥವಾ ಬಾಲಣ್ಣ ಇವರನ್ನ ಹಾಸ್ಯ ಬ್ರಹ್ಮ ಅಂತಲೇ ಕರೀತಾ ಇದ್ರು. ಬಾಲಣ್ಣನವರು ಸುಮಾರು 50-52 ವರ್ಷಗಳಿಂದ ನಾನು ಅವ್ರನ್ನ ನೋಡಿರೋದು. ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು. ಕಣ್ತೆರೆದು ನೋಡು, ಮುರಿಯದ ಮನೆ, ಬಂಗಾರದ ಮನುಷ್ಯ, ಗಂಧದ ಗುಡಿ, ಕಾಮನ ಬಿಲ್ಲು ಸೇರಿದಂತೆ ಸಾಕಷ್ಟು ಅತ್ಯದ್ಭುತ ಚಿತ್ರಗಳಲ್ಲಿನ ಇವರ ಪಾತ್ರಗಳನ್ನು, ಇವರ ಅಭಿನಯವನ್ನು ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಕಿವಿ ಕೇಳದೆ ಇದ್ದರೂ ಎದುರಿನ ನಟನ ತುಟಿಯ ಚಲನೆಯನ್ನ ಗಮನಿಸಿ ಸಂಭಾಷಣೆ ಹೇಳುತ್ತಿದ್ದರು. ದೃಶ್ಯದ ಆಳವನ್ನು ಅನುಭವಿಸುತ್ತಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಬಹುತೇಕ ಎಲ್ಲಾ ಚಿತ್ರಗಳಲ್ಲಿಯೂ ಬಾಲಣ್ಣ ಅವರು ಇದ್ದೇ ಇರುತ್ತಿದ್ದರು. ಯಾವುದೇ ಪಾತ್ರವಾದರೂ ಆ ಪಾತ್ರದೊಳಗೆ ಪ್ರವೇಶ ಮಾಡಿ ತಲ್ಲೀನತೆ ಅಂತ ಹೇಳ್ತಾರಲ್ಲ, ಅದು ಅವರ ಹೆಸರಿಗೆ ಸಾರ್ಥಕವಾದದ್ದು ಅಂತ ನನಗನ್ಸುತ್ತೆ. ಅಭಿಮಾನಿಗಳೇ, ಆಕಾಶವಾಣಿ ಅಖಾಡದಿಂದ ಅಶರೀರವಾಣಿಯಾಗಿ ಮಾತಾಡ್ತಿರುವ ನಾನು ಕನ್ನಡ ಚಿತ್ರರಂಗದ ನಟ ಬಾಲಕೃಷ್ಣ ಉರುಫ್ ಬಾಲಣ್ಣ. 2 ನವೆಂಬರ್ 1911ರಂದು ಹಾಸನದ ಅರಸೀಕೆರೆಯಲ್ಲಿ ಜನಿಸುವ ಇವರು ಅತ್ಯಂತ ಕಡುಬಡತನವನ್ನ ಎದುರಿಸಬೇಕಾಯಿತು. ಇವರಿಗೆ 4 ವರ್ಷ ಇರುವಾಗಲೇ 8 ರೂಪಾಯಿಗಳಿಗೆ ಇವರ ತಾಯಿ ಇವರನ್ನ ಮಾರಾಟ ಮಾಡುತ್ತಾರೆ. ಆ ಹಣದಿಂದ ತನ್ನ ಗಂಡನ ಕಾಯಿಲೆ ವಾಸಿಯಾಗುತ್ತದೆಂದು ತಾವು ಬೆಂಗಳೂರಿಗೆ ಹೋಗಿ ಹೊಸ ಜೀವನವನ್ನ ಕಟ್ಟಿಕೊಳ್ಳಬಹುದು ಎಂಬ ಆಸೆಯಿಂದ ಬಾಲಣ್ಣನವರನ್ನ ಮಾರಲಾಗುತ್ತದೆ. ಇವರ ಸಾಕು ತಂದೆ ತಾಯಿಗಳಿಂದ ಕೆಲವು ವರ್ಷಗಳಲ್ಲೇ ಬಾಲಕೃಷ್ಣ ಅವರು ತಪ್ಪಿಸಿಕೊಂಡು ಬರ್ತಾರೆ. ಸಣ್ಣವರಿದ್ದಾಗಿನಿಂದಲೂ ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದ ಬಾಲಣ್ಣನವರು ನಾಟಕ ಸಂಸ್ಥೆಗಳಿಗೆ ಸೇರಿಕೊಳ್ತಾರೆ. 1929ರಂದು ಶ್ರೀರಾಮ ಪಟ್ಟಾಭಿಷೇಕ ನಾಟಕದ ಮೂಲಕ ಮೊದಲ ಬಾರಿಗೆ ನಟನಾಗಿ ವೇದಿಕೆಯನ್ನ ಪ್ರವೇಶ ಮಾಡ್ತಾರೆ. ನಾಟಕ ಸಂಸ್ಥೆಗಳಲ್ಲಿ ಅಕ್ಷರ ವಿನ್ಯಾಸ ಮಾಡುವುದು, ಬ್ಯಾನರ್ಗಳನ್ನ ರಚಿಸುವುದು ಬಾಲಣ್ಣನವರ ಮತ್ತೊಂದು ಕೆಲಸವಾಗಿತ್ತು. ಸಾಕಷ್ಟು ಪ್ರಮುಖ ನಾಟಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಬಾಲಣ್ಣನವರು ಗುಬ್ಬಿ ವೀರಣ್ಣನವರ ನಾಟಕ ಸಂಸ್ಥೆಯನ್ನ ಸೇರಿಕೊಳ್ತಾರೆ. BR ಪಂತುಲು ಅವರು ಸಾಕಷ್ಟು ಬಾರಿ ನಾಟಕಗಳನ್ನ ನೋಡಲು ಬರುತ್ತಿರ್ತಾರೆ. ಒಮ್ಮೆ ಬಾಲಣ್ಣನವರ ಅಭಿನಯವನ್ನ ನೋಡಿ ಇವರನ್ನು ಚಲನಚಿತ್ರರಂಗಕ್ಕೆ ಕರೆದುಕೊಂಡು ಬರ್ತಾರೆ. ಕಾಲಚಕ್ರ ಅನ್ನುವ ಚಿತ್ರದ ಮೂಲಕ ಇವರು ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ನನ್ನ 14ನೇ ವರ್ಷದಲ್ಲಿ ಅರಸೀಕೆರೆಯಲ್ಲಿ ಅಲೆದಾಡುತ್ತಾ ಇದ್ದಾಗ ಅಲ್ಲಿ ಬೋರ್ಡ್ ಬರೀತಿರೋದವ್ರನ್ನ ನೋಡಿ ಸ್ವಲ್ಪ ಪೇಂಟಿಂಗ್ ಕಲ್ತ್ಕೊಂಡೆ. ಅದರಿಂದ ನಾನೇ ಸ್ವಂತವಾಗಿ ಪೇಂಟಿಂಗ್ ಕೆಲಸ ಮಾಡೋಕೆ ಆರಂಭಿಸ್ಬಿಟ್ಟೆ. ಆಗಾಗ ಅರಸೀಕೆರೆಗೆ ಬರುತ್ತಿದ್ದ ನಾಟಕ ಕಂಪನಿಗಳಲ್ಲಿ ನಾಟಕಗಳನ್ನ ನೋಡ್ತಾ ಇದ್ದೆ. ಅದೊಂದು ಗೀಳು ಹತ್ಕೊಂಡ್ತು. ನನ್ನ ಅರಸೀಕೆರೆಯಲ್ಲಿ ಇದ್ದ ಗೆಳೆಯರೆಲ್ಲ ಸೇರಿ ಚಂದ ಹಾಕಿ ನನ್ನನ್ನ ಮೈಸೂರಿಗೆ ಕಳಿಸ್ಕೊಟ್ರು. ಅಲ್ಲೊಂದು ಗೌರಿಶಂಕರ್ ನಾಟಕ ಸಭಾ ಅಂತ ದೊಡ್ಡ ನಾಟಕ ಕಂಪನಿ ಇತ್ತು. ಅಲ್ಲಿ ಸೇರ್ಕೊಂಡು ಮುಂದಿನ ಭವಿಷ್ಯ ನೋಡ್ಕೊಳ್ಳಪ್ಪ ಅಂತ ಮೈಸೂರಿಗೆ ಒಂದು ಟಿಕೆಟ್ ಕೊಡಿಸಿ ಕೈಗೊಂದು 8 ಆಣೆ ಕೊಟ್ಟು ಕಳಿಸಿದ್ರು. ಪಾತ್ರಗಳಲ್ಲಿ ಅಭಿನಯಿಸುವಾಗ ಆ ನಾನು ಅನ್ನೋ ಭಾವನೆಗಳನ್ನ ಇಟ್ಕೊಳ್ಳದೆ ಪಾತ್ರದಲ್ಲೇ ತಲ್ಲೀನರಾಗಿ ಅದಕ್ಕೆ ಜೀವ ಕೊಡೋ ಕೆಲವೇ ಕಲಾವಿದರಲ್ಲಿ ಬಾಲಣ್ಣ ಅವರು ಒಬ್ರು. ಕನ್ನಡ ಚಿತ್ರರಂಗ ಗಟ್ಟಿಯಾಗಿ ನೆಲೆಯೂರಬೇಕೆಂದು ಸ್ಟುಡಿಯೋ ನಿರ್ಮಾಣದ ಕನಸನ್ನ ಕಾಣ್ತಾರೆ. ಅವರು ದುಡಿದ ಹಣ ಹಾಗೂ ಸಾಕಷ್ಟು ಜನರಿಂದ ಹಣ ಸಂಗ್ರಹ ಮಾಡಿ ಅಭಿಮಾನ್ ಸ್ಟುಡಿಯೋವನ್ನ ಕಟ್ತಾರೆ. ಸ್ಟುಡಿಯೋ ನಿರ್ಮಾಣಕ್ಕಾಗಿ ಸಾರ್ವಜನಿಕರು ಕೂಡ ಇವರಿಗೆ 1 ರೂಪಾಯಿಯ ಹಾಗೆ ದೇಣಿಗೆ ನೀಡಿದರು ಅಂತ ಹೇಳಲಾಗುತ್ತದೆ. ಆದರೆ ಆ ಸಮಯದಲ್ಲಿ ಸ್ಟುಡಿಯೋ ನಷ್ಟಕ್ಕೆ ಒಳಗಾಗುತ್ತೆ. GV ಅಯ್ಯರ್, ರಾಜ್ಕುಮಾರ್, ನರಸಿಂಹರಾಜು ಅವರೊಂದಿಗೆ ಸೇರಿಕೊಂಡು ರಣಧೀರ ಕಂಠೀರವ ಚಿತ್ರವನ್ನ ನಿರ್ಮಾಣ ಮಾಡ್ತಾರೆ. ಕನ್ನಡ ಚಿತ್ರರಂಗದ ಕಟ್ಟುವಿಕೆಯಲ್ಲಿ ಬಾಲಣ್ಣನವರ ಕೊಡುಗೆ ಅಪಾರ. ಇವರು 19 ಜುಲೈ 1995ರಂದು ಕ್ಯಾನ್ಸರ್ಗೆ ತುತ್ತಾಗಿ ಸಾವನ್ನಪ್ಪುತ್ತಾರೆ. ಹಾಸ್ಯ ಬ್ರಹ್ಮ, ಹಾಸ್ಯಶ್ರೀ, ಕಲಾ ರತ್ನ ಸೇರಿದಂತೆ ಸಾಕಷ್ಟು ಬಿರುದುಗಳನ್ನ ಬಾಲಣ್ಣನವರಿಗೆ ನೀಡಲಾಗುತ್ತೆ. ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಸೇರಿದಂತೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿ ಗೌರವಿಸಲಾಗುತ್ತೆ. ನಿಮಗೇನಾದ್ರೂ ಈ ಚಾನೆಲ್ನ ಕಂಟೆಂಟ್ಗಳು ಇಷ್ಟವಾಗುತ್ತಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ಈ ಚಾನೆಲ್ನ ಫಾಲೋ ಮಾಡಿ.